ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ಪಾಲಕ್ ರೈಸ್ನ ರೆಡಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ನಮ್ಮ ಮಗುಗೆ. ಅವನಿಗೋಸ್ಕರ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿನ್ನೆ ಪಾಪುಗೆ ಹುಷಾರಿರಲಿಲ್ಲ. ಅವನು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಬಂದು ಅವ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯಿತು. ಸೊ ಅದಕ್ಕಾಗಿ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಬೆಳಗಿನ ತಿಂಡಿಗೆ ಪಾಪುಗೆ ಪಾಲಕ್ ರೈಸ್ ಮಾಡಿಕೊಡೋಣ, ಹುಷಾರಿಲ್ಲ ಹಿಂಗೂ ಸ್ವಲ್ಪ ವೀಕ್ ಆಗಿರ್ತಾನೆ, ಸ್ವಲ್ಪ ಸುಸ್ತಾಗ್ತಾನೆ ಅಂದ್ಬಿಟ್ಟು ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅರ್ಧ ಈರುಳ್ಳಿನೂ ಸಹ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ನನ್ನ ಮಗುಗೆ ವಾರಕ್ಕೆ 2-3 ಸತಿನಾದರೂ ಪಾಲಕ್ ರೈಸ್ನ ಮಾಡಿಕೊಡ್ತೀನಿ, ಅಥವಾ ಪಾಲಕ್ಕಿಂದ ಏನೇನಾದರೂ ಬೇರೆ ಬೇರೆ ತಿಂಡಿನ ಮಾಡ್ತಾಯಿರ್ತೀನಿ. ಪಾಲಕ್ ಸೊಪ್ಪಾಗಲಿ ಅಥವಾ ಪಪ್ಪು ಆಗಲಿ ಏನೇನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ. ಅಥವಾ ಪಾಲಕ್ನ ಚೆನ್ನಾಗಿ ಬೇಯಿಸಿ ಅದರದ್ದು ರುಬ್ಬಿ ಆದರೂ ಕೊಡ್ತಾಯಿರ್ತೀನಿ, ಪ್ಯೂರಿ ಮಾಡಿ. ಸೊ ಪಾಲಕ್ ಸೊಪ್ಪಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ, ಹೆಲ್ಪ್ ಆಗುತ್ತೆ ಡೆವಲಪ್ಮೆಂಟ್ ಮಕ್ಕಳಿಗೆ. ಸೊ ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಎಸ್ಳನ್ನ ಸಹ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಲೂ ಹೌದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಏನಾದರೂ ಗಾಯ ಆದರೂ ಕೂಡ ಬೇಗ ವಾಸಿ ಆಗೋಕ್ಕೆ ಬೆಳ್ಳುಳ್ಳಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಬೆಳ್ಳುಳ್ಳಿನ ಯಾವುದೇ ಅಡುಗೆ ಮಾಡೋದಾಗಲಿ ಮಕ್ಕಳು ಕೊಡೋಕ್ಕೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ರೂಢಿ ಮಾಡಿದ್ದೀನಿ. ಅರ್ಧ ಬೌಲ್ ಅಕ್ಕಿಗೆ ನಾನು 6-7 ಪಾಲಕ್ ಎಲೆ, ಒಂದು ಅರ್ಧ ಈರುಳ್ಳಿ, 1-2 ಬೆಳ್ಳುಳ್ಳಿ ಎಸ್ಳನ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ತೊಗರಿ ಬೇಳೆನ ಆ್ಯಡ್ ಮಾಡಿದ್ದೀನಿ. ಮೈಸೂರು ಬೇಳೆನಾದರೂ ಹಾಕ್ಕೋಬೋದು, ತೊಗರಿ ಬೇಳೆನಾದರೂ ಹಾಕ್ಕೋಬಹುದು. ನಾನು ಪಾಲಕ್ಕು, ತೊಗರಿಬೇಳೆ ಮತ್ತು ರೈಸ್ನ ಯೂಸ್ ಮಾಡಿ ಇವತ್ತು ಬೆಳಗಿನ ತಿಂಡಿ ರೆಡಿ ಮಾಡಿಕೊಡ್ತಾಯಿದ್ದೀನಿ ಪಾಪುಗೆ. ಚೆನ್ನಾಗಿ ತೊಳೆದು ವಾಶ್ ಮಾಡಿ ಚೆನ್ನಾಗಿ 2-3 ಸತಿ ವಾಶ್ ಮಾಡಬೇಕು. ನೀಟಾಗಿ ವಾಶ್ ಮಾಡಿ ಅಡುಗೆ ಮಾಡಬೇಕು. ಮಗುಗೆ ರೆಡಿ ಮಾಡ್ತಾ ಇರೋದ್ರಿಂದ ನೀಟಾಗಿ ನಾವು ಎಷ್ಟು ಕ್ಲೀನ್ನೆಸ್ನ ಮಾಡ್ತೀವೋ ಅಷ್ಟು ನೀಟಾಗಿ ಅಡುಗೆ ಮಾಡಬೇಕು. ಮಗು ತೊಡೆ ಮೇಲೆ ಇದ್ದಾನೆ, ಅವನ ವಾಯ್ಸು ಕೇಳಿಸ್ತಾ ಇದೆ. ಸೊ ಚೆನ್ನಾಗಿ ತೊಳೆದಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಬೇಕು. ಅದನ್ನೆಲ್ಲ ಸೇರಿಸಾದ್ಮೇಲೆ 1 ಲೋಟ ನೀರು, 1 ಲೋಟ ಅಥವಾ 1.5 ಲೋಟ ಆಗೋಷ್ಟು ನೀರು ಸೇರಿಸ್ಬೇಕು. ನಾನು 1 ಲೋಟ ಆಗೋಷ್ಟು ನೀರು ಸೇರಿಸಿದ್ದೀನಿ. ದೊಡ್ಡ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರು ಸೇರಿಸಿದ್ದೀನಿ. ನೀರು ಸೇರಿಸಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋಂಥ ಮನೆಯಲ್ಲೇ ಬೆಣ್ಣೆ ತಂದು ಕರಗಿಸಿ ಮಾಡ್ಕೊಂಡಿರೋಂಥ ತುಪ್ಪ ಸೇರಿಸಿದ್ದೀನಿ. ಅಂಗಡಿಯಿಂದ ತರಿಸಿರೋ ತುಪ್ಪನ ನಾನು ಯೂಸ್ ಮಾಡಲ್ಲ ಪಾಪುಗೆ. ಮನೇಲೇ ತುಪ್ಪನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕಬೇಕು. ಸ್ವಲ್ಪ ಕಡಿಮೆನೇ ಹಾಕಬೇಕು ಉಪ್ಪನ್ನ. 1 ವರ್ಷ ಆಗೋ ತನಕ ಉಪ್ಪು ಸಕ್ಕರೆನ ಸ್ವಲ್ಪ ಕಡಿಮೆನೇ ಮಾಡಿ ಕೊಡಬೇಕು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಖಾರ ಇಷ್ಟಪಟ್ಟು ತಿಂತಾನೆ ನಮ್ಮ ಪಾಪು. ಖಾರ ಅಂದರೆ ಸ್ವಲ್ಪ ಇಷ್ಟಪಡ್ತಾನೆ, ಅದಕ್ಕೆ ಒಂದು ಚಿಟಿಕೆಯಷ್ಟು ಹುಡಿ ಹಾಕಿದ್ದೀನಿ. ಇದಾದಮೇಲೆ ಇದಕ್ಕೆ 3 ವಿಜಿಲ್ ಹೊಡೆಸ್ಕೋಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ ತೊಗೋಬೇಕು. ಅದು ಚೆನ್ನಾಗಿ ಬೇಯಬೇಕು. ಸೊಪ್ಪಾಗಲಿ ಕಾಳಾಗಲಿ ನಾವು ಹಾಕಿರೋವಂಥದ್ದೆಲ್ಲ ಚೆನ್ನಾಗಿ ಬೇಯಿಂದಾದ್ಮೇಲೆ ಈ ರೀತಿ ಆಗುತ್ತೆ. ಅದನ್ನು ಒಂದು ಲೋಟದ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೊಗೋಬೇಕು. ನಾನು ಪಾಪುಗೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡೇ ಕೊಡ್ತೀನಿ. ಮೊದಲು ಗ್ರೈಂಡ್ ಮಾಡಿಕೊಡ್ತಾಯಿದ್ದೆ, ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಅವ್ನು ಇಷ್ಟಪಟ್ಟು ತಿಂತಾನೆ, ನಾನು ಏನೇ ಮಾಡಿಕೊಟ್ರು. ಸೊ ಹಾಗಾಗಿ ತಿಂತೀನಿ. ಪಾಲಕ್ ಸೊಪ್ಪಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ನಾನು ಫೋಟೋನೂ ಸಹ ತೆಗೆದು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗಲಿ ಬೋನ್ ಡೆವಲಪ್ಮೆಂಟ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಮ್ಮ ಪಾಪು ಎಷ್ಟು ಇಷ್ಟಪಟ್ಟು ತಿಂತಾನೆ. ನಾನು ಏನೇ ಮಾಡಿಕೊಟ್ರು ಸರಿಯೇ ಇಷ್ಟಪಟ್ಟು ತಿಂತಾನೆ. ಆಟ ಆಡಿಸ್ಕೊಂಡು ಅವನ್ನ ತಿನ್ನಿಸಿದಾಗ ನಿಮ್ಗೆ ಇಷ್ಟ ಆದರೆ, ನಾನು ಕೊಡೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.